ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇವತ್ತು ನಂದು ಬರ್ತ್ಡೇ ಕೂಡ ಇದೆ. ನೀವೆಲ್ಲರೂ ಕೂಡ ನನಗೊಂದು ವಿಶ್ ಮಾಡಿ. ಅಂದರೆ ಇವತ್ತು 15th ನೈಟ್ ಹೋಗೋದು. ನಾನು ಇವತ್ತು ನೈಟ್ ಇಲ್ಲ ಅಂದರೆ ನಾಳೆ ಅಪ್ಲೋಡ್ ಮಾಡಿರ್ತೇನೆ. ನಾಳೆ ಅಂದರೆ 16th ಅಪ್ಲೋಡ್ ಆಗಿರ್ತದೆ. ಆ ದಿವಸ ನಂದು ಬರ್ತ್ಡೇ. ನೀವೆಲ್ಲರೂ ಕೂಡ ನನಗೊಂದು ವಿಶ್ ಮಾಡಿ. ಎಲ್ಲರಿಗೂ ಕೂಡ ಬರ್ತ್ಡೇ ಅಂತ ಹೇಳಿದ್ರೆ ಖುಷಿ ಅಲ್ಲ, ಹಾಗೆ ನನಗೆ ಕೂಡ ತುಂಬ ಖುಷಿ. ನಮ್ಮ ಡಾಕ್ಟ್ರದ್ದು ಮದುವೆ ಇದೆ, ಹಾಗೆ ನಾವೆಲ್ಲರೂ ಕೂಡ ಡಾಕ್ಟ್ರ ಮದುವೆಗೆ ಹೋಗೋದು. ಅಲ್ಲಿ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದು ಅವತ್ತಿಂದ ಕೂಡ ಪ್ಲ್ಯಾನ್ ಆಗಿತ್ತು. ಅದ್ರ ಜೊತೆಗೆ ನಾನು ಮೊನ್ನೆ ಒಂದು ಹಳದಿ ಶಾಸ್ತ್ರಕ್ಕೆ ಹೋಗಿದ್ದೆ ಅಲ್ಲ, ಅದು ವ್ಲಾಗ್ ಯಾರಾದರೂ ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಿದ್ರೆ ನೀವು ಫಸ್ಟಿಂದ ಲಾಸ್ಟ್ ತನಕ ವ್ಲಾಗ್ಸ್ ನೋಡ್ಕೊಂಡು ಬನ್ನಿ. ಜೊತೆಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಹಾಸ್ಪಿಟಲ್ದ ಡ್ಯೂಟಿ ಮುಗಿಸ್ಕೊಂಡು ಬೇಗ ಅಂತ ಹೇಳಿದರೆ ನಾನು ಬೇಗ ಬರ್ತೇನೆ. ಯಾರಾದರೂ ನಂದು ವ್ಲಾಗ್ ನೋಡ್ತಿರೋರು ಅಂದ್ಕೊಳ್ಬೋದು, ಇವಳು ಡ್ಯೂಟಿ ಮುಗಿಸ್ಕೊಂಡು ಅಷ್ಟು ಬೇಗ ಬಂದಲ್ಲ ಅಂತ ಹೇಳಿ. ಕರೆಕ್ಟ್ ಟೈಮಿಗೆ ನಂದು 8 hours ಡ್ಯೂಟಿ ಮುಗಿದಿದೆ. ಹಾಗೆ ಯಾಕೆಂತ ಹೇಳಿದ್ರೆ ಒಂದು ಇಶ್ಯೂ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೇನೆ ಅಷ್ಟೇ. ಅದೇನು ಇಶ್ಯೂ ಅದು ಅಂತ ಹೇಳೋದಿಲ್ಲ, ಯಾಕೆಂದರೆ ಅದರಿಂದಾಗಿ ನಂದು ಯೂಟ್ಯೂಬ್ ವ್ಲಾಗೇ ಡಿಲೀಟ್ ಆಗಿದೆ. ಯಾಕೆಂದರೆ ಅದು ಯಾರೋ ಬೇಕು ಅಂತೇಳಿ ಫಿಟ್ಟಿಂಗ್ ಇಟ್ಟದು. ಯಾರಾದರೂ ಇರಲಿ, ಅದೆಲ್ಲ ನಮಗೆ ಬೇಡ, ಅದಾಗೋಯಿತು. ಹಾಗೆ ನಾನಂತೂ ಡ್ಯೂಟಿ ಕರೆಕ್ಟ್ ಟೈಮಿಗೆ ಮುಗಿಸ್ಕೊಂಡು ಬಂದಿದ್ದೇನೆ. ಯಾರಾದರೂ ವ್ಲಾಗ್ ನೋಡ್ತಿದ್ರೆ ನೋಟ್ ಮಾಡ್ಕೊಳ್ಳಿ. ನಂದು ಪಂಚೌಟ್ ಕೂಡ ಟೈಮ್ ಇದೆ, ಬೇಕಿದ್ರೆ ನಾನು ಪ್ರೂಫ್ ತೋರಿಸ್ತೇನೆ. ನಾನಿವಾಗ ರೆಡಿಯಾಗಿ ಆಯಿತು, ಇನ್ನು ಹೋಗಬೇಕು. ಅಲ್ಲಿ ಫಿಸಿಯೋ ಮ್ಯಾಮ್ ನಮಗೋಸ್ಕರ ವೇಟ್ ಮಾಡ್ತಾರೆ. ಹಾಗೆ ಹಾಯ್ ಫ್ರೆಂಡ್ಸ್, ಇವಾಗ ನಾವಿಲ್ಲಿ ರೀಚ್ ಆಗಿ. ಇದು ಫಿಸಿಯೋಥೆರಪಿ ಮ್ಯಾಮ್, ಇದವರ ಅಪ್ಪ ಅಮ್ಮ. ಹಾಗೆ ಹಾಯ್ ಮಾಡಿ ಅಂತ. ಇದು ಫಿಸಿಯೋಥೆರಪಿ ಮ್ಯಾಮ್ ಅಪ್ಪ, ಇವರಪ್ಪ. ಹಾಂ, ಇಂಚಿಗೆ ಬಂದಿದ್ದೇವೆ ನಾವು. ಇಲ್ಲಿ ಎಲ್ಲ ಬೆಳೀತಾ ಇದ್ದಾರೆ. ಫಸ್ಟ್ಗೆ ಬಾಳೆ ಎಲೆ, ವಾಟರ್ ಬಾಟಲ್ ಮತ್ತೆ ಇದು ಸೂಪ್ ತಂದು ಕೊಟ್ಟಿದ್ದಾರೆ. ಫಾಲ್ ಮಾತ್ರ ಸಖತ್ತಾಗಿದೆ. ಅಲ್ಲೆಲ್ಲ ನನಗೆ ಜಾಸ್ತಿ ಬ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ, ತುಂಬ ಜನ ಇದ್ರಲ್ಲ ಹಾಗೆ. ಮತ್ತೆ ಇಲ್ಲಿ ಕೂಡ ನಾನು ಸೈಡ್ ಕೂತ್ಕೊಂಡಿದ್ದೆ, ಹಾಗೆ ಬ್ಲಾಗ್ ಮಾಡ್ತೀನಿ. ಹಾಗೆ ಫಾಲ್
ಮಾತ್ರ ಸಕ್ಕತ್ತಾಗಿದೆ. ಆಡಂಬರ ಕನ್ವೆನ್ಷನಲ್ ಹಾಲ್. ಆಮೇಲೆ ಪನ್ನೀರ್ ಕಬಾಬ್ ಥರ ಇದೆ. ಆಮೇಲೆ ಪನ್ನೀರ್ ಕಬಾಬ್ ಇದು ಪಾಪಡ, ಉಪ್ಪಿನಕಾಯಿ, ಕಚ್ಚಂಬರು, ಆಮೇಲೆ ಇದೊಂದು ಸ್ವೀಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು 3 ಸ್ವೀಟ್ ಇದೆ. ಒಂದು ಜಿಲೇಬಿ, ಇನ್ನೊಂದು ಸ್ವೀಟು ಮತ್ತು ಇನ್ನೊಂದು ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಇದೆಲ್ಲ ಬಂತು, ನನಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಫಾಸ್ಟ್ ಬಡಿಸ್ತಿದ್ದಾರೆ ಹಾಗೆ. ಎಲ್ಲ ಆಯಿತು. ಇನ್ನು ತುಂಬ ರೆಸಿಪಿ ಇಟ್ಟಿದ್ದಾರೆ. ಇವಾಗ ಅದರದ್ದು ನಾನು ನಿಮಗೆ ವಿಡಿಯೋ ತೋರಿಸ್ಬೇಕು. ಈಗ ಫಸ್ಟಿಗೆ ಇಲ್ಲಿ ಪಾವ್ ಭಾಜಿ ಆದಮೇಲೆ ನಾನು ಜಾಸ್ತಿ ಮಾತಾಡ್ಕೊಂಡು ಹೋಗೋದಿಲ್ಲ. ಜಾಸ್ತಿ ಮಾತಾಡ್ಕೊಂಡು ಹೋಗ್ಲಿಕ್ಕೆ ನಾಚಿಕೆ ಆಗ್ತದೆ. ಎಲ್ಲರೂ ನೋಡ್ತಾರೆ, ಆದರೂ ನಾಚಿಕೆ ಆದರೂ ಆಗಲಿಲ್ಲ ಅಂದರೂ ನಾನೊಂದು ವಿಡಿಯೋ ಮಾಡುವ ಅಂತ ಹೇಳಿ ಮಾಡಿದ್ದು. ಬಡ